Welcome to all. Today I am going to handle the topic of section 80D. So ಇದುವರೆಗೂ ನಾವು ಕ್ಲಾಸಲ್ಲಿ 80C, 80CCC, 80CCD ಹೀಗೆ ಕೆಲವು ಡಿಡಕ್ಷನ್ಸನ್ನು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸೆಕ್ಷನ್ 80D ಡಿಡಕ್ಷನ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ವೆರಿ ಇಂಪಾರ್ಟೆಂಟ್ ಇನ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಸೊ ನಿಮಗೆ ಚಾಪ್ಟರ್ 1ನಲ್ಲಿ ಇರುವಂಥ ಪ್ರಾಬ್ಲಮ್ಸ್ಗಳಲ್ಲಿ 80D ಇಂದ ಯಾವುದಾದ್ರೂ ಒಂದು ಅಥವಾ ಎರಡು ಅಡ್ಜಸ್ಟ್ಮೆಂಟನ್ನು ಕಂಪಲ್ಸರಿ ಕೇಳಿರ್ತಾರೆ. ಸೊ ಆದ್ದರಿಂದ 80D ಅನ್ನು ತುಂಬ ಕರೆಕ್ಟಾಗಿ ಮತ್ತು ಕ್ಲಿಯರಾಗಿ ಅರ್ಥ ಮಾಡ್ಕೊಬೇಕಾಗಿರುತ್ತೆ. 80D ಡಿಡಕ್ಷನ್ ಇಟ್ ಈಸ್ related to health insurance and medical treatment deduction. ಸೊ ನಮಗೆಲ್ಲ ಗೊತ್ತಿದೆ nowadays ಏನು ಹೆಲ್ತ್ ಈಸ್ ವೆಲ್ತ್. ಸೊ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಅದರ್ಸ್. ಸೊ ಡ್ಯೂ ಟು ಕೊರೋನಾ ಸೊ ನಿಮಗೆಲ್ಲನೂ ಗೊತ್ತಿದೆ ಹೆಲ್ತ್ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಅಂತ. ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕೂಡ ಇತ್ತೀಚೆಗೆ ಜಾಸ್ತಿ ಆಗಿದೆ. ಸೊ ಆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ನಮಗೆ 80D ಡಿಡಕ್ಷನ್ಸ್ ಅನ್ನು ಕ್ಲೈಮ್ ಮಾಡ್ಕೊಬೋದು. ಅಂದರೆ ಟ್ಯಾಕ್ಸನ್ನು ಪೇ ಮಾಡಬೇಕಾದ್ರೆ ನಾವು ಏನು ಹೆಲ್ತ್ ಇನ್ಶೂರೆನ್ಸ್ ಕಟ್ತಾ ಇರ್ತೀವಿ ಆ ಒಂದು ಅಮೌಂಟಿಗೆ ನಾವು ಟ್ಯಾಕ್ಸನ್ನು ಕಟ್ಟೋ ಹಾಗೆ ಇರೋದಿಲ್ಲ. ವಿ ಕ್ಯಾನ್ ಕ್ಲೈಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ಫಾರ್ ಹೆಲ್ತ್ ಇನ್ಶೂರೆನ್ಸ್. ಸೊ ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ಮೆಡಿಕಲ್ ಟ್ರೀಟ್ಮೆಂಟ್ ಡಿಡಕ್ಷನ್ಸ್ ಆ್ಯಂಡ್ ಇಟ್ ಈಸ್ ಅಪ್ಲಿಕೇಬಲ್ ಟು ಇಂಡಿವಿಜುವಲ್ ಆಸ್ ವೆಲ್ ಆಸ್ HUF. ಅಂದರೆ ಈ 80D ಡಿಡಕ್ಷನ್ ಒಬ್ಬ ವ್ಯಕ್ತಿಗೂ ಹಾಗೂ HUF ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಸೊ ಇಬ್ಬರಿಗೂ ಕೂಡ ಅನ್ವಯಿಸುತ್ತೆ. ಇನ್ ಕೇಸ್ ಆಫ್ ಇಂಡಿವಿಜುವಲ್ ನಾವು ಒಂದು ಟೇಬಲ್ ಹಾಕಿದ್ದೇನೆ, ಆ ಟೇಬಲನ್ನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಲ್ಲಿ ನೋಡಿ 80D deduction is related to deduction allowed for the medical insurance premium. Okay, so medical insurance in case of individual. ಓಕೆ, ಈಗ ನಾನು ಅಸಿಸ್ತಿ ಅಂದ್ಕೊಳ್ಳಿ, ನಾನು ಟ್ಯಾಕ್ಸ್ ಪೇಯರ್. ಇಂಡಿವಿಜುವಲ್ ನನಗೆ ಸಂಬಂಧಪಟ್ಟಾಗೆ ಯಾವ ರೀತಿ ನನಗೆ ಡಿಡಕ್ಷನ್ಸನ್ನು ಕ್ಲೈಮ್ ಮಾಡ್ಕೊಬೋದಂತ. ಫಾರ್ ಸೆಲ್ಫ್ ಆ್ಯಂಡ್ ಈಸ್ ಆ್ಯಂಡ್ ಅವರ್ ಫ್ಯಾಮಿಲಿ ಅಂತ ಬಂದಾಗ ನಾವು ನೆನಪಲ್ಲಿ ಇಟ್ಕೊಬೇಕು ಒಂದು ಸ್ಪೌಸ್ ಆ್ಯಂಡ್ ಡಿಪೆಂಡೆಂಟ್ ಚಿಲ್ಡ್ರನ್, ಆಯಿತಾ. ಸೊ ಗಂಡ ಇದ್ದಾರೆ ಅಂದರೆ ಅವರ ಹೆಂಡತಿ ಮತ್ತು ಮಕ್ಕಳು ಫ್ಯಾಮಿಲಿ ಅಂತ ಬರ್ತಾರೆ. ಓಕೆ, ಫಾರ್ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಎಕ್ಸಂಪ್ಷನ್ ಲಿಮಿಟ್ ಅಪ್ ಟು ₹25,000. ಓಕೆ, ಸೊ 25,000ವರೆಗೂ ಈ 80D ಅಲ್ಲಿ ಡಿಡಕ್ಷನ್ಸನ್ನು ತಗೊಬೋದು. ಮತ್ತು ಇನ್ನೊಂದು ಹೆಲ್ತ್ ಚೆಕಪ್ ಎಕ್ಸಂಪ್ಷನ್ ಅಂತ ಇದೆ, 5,000 ಕೂಡ ನಾವು ಕ್ಲೈಮ್ ಮಾಡ್ಕೊಬೋದು. ಆದರೆ ಕೀಪ್ ಇಟ್ ಮೈಂಡ್ ದ ಟೋಟಲ್ ಡಿಡಕ್ಷನ್ ವಿತಿನ್ ದ ಎಕ್ಸಂಪ್ಷನ್ ಲಿಮಿಟ್. ಅಂದರೆ ಈ 5,000 ಎಕ್ಸ್ಟ್ರಾ ಹೆಲ್ತ್ ಚೆಕಪ್ ಅಂತ ಕ್ಲೈಮ್ ಮಾಡ್ಕೊಬೋದು, ಬಟ್ ಈ 25,000 ದಾಟಿರಬಾರ್ದು. ಅಂದರೆ ಟೋಟಲ್ ಎಕ್ಸಂಪ್ಷನ್ ಎಷ್ಟು ಸಿಗುತ್ತೆ? ಓನ್ಲಿ 25,000. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎ paid medical insurance premium of ₹10,000 and health checkup 5,000 ಅಂತ ಇರುತ್ತೆ. ಸೊ ಆಗ ಇದೆರಡೂ ಆ್ಯಡ್ ಮಾಡಿದರೆ 15,000 ಅವರು ಮೆಡಿಕಲ್ ಇನ್ಶೂರೆನ್ಸ್ ಕ್ಲೈಮನ್ನು ಅಂಡರ್ ಸೆಕ್ಷನ್ 80D ಅಲ್ಲಿ ಕ್ಲೈಮ್ ಮಾಡಬಹುದು. ಇನ್ ಕೇಸ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ 25,000 ಆ್ಯಂಡ್ ಹೆಲ್ತ್ ಚೆಕಪ್ ಆಫ್ ₹5,000, ವಾಟ್ ಈಸ್ ದ ಟೋಟಲ್ ಡಿಡಕ್ಷನ್ ಆಫ್ ಈಸ್ ಆ್ಯಂಡ್ ಆರ್? ಓನ್ಲಿ 25,000. ಓಕೆ, ಸೊ ಈ ಎಕ್ಸಂಪ್ಷನ್ ಲಿಮಿಟನ್ನು ಅವರು ಕ್ರಾಸ್ ಆಗಿರಬಾರ್ದು. ಅಂದರೆ ಒಬ್ಬ ಇಂಡಿವಿಜುವಲ್ ಇದ್ದಾನೆ, ಸೊ ಅವರ ಸ್ಪೌಸು ಮತ್ತು ಡಿಪೆಂಡೆಂಟ್ ಚಿಲ್ಡ್ರನ್ನಿಗೆ ಯಾರ್ದು ಬೇಕಾದರೂ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಅವರು ಕ್ಲೈಮ್ ಮಾಡ್ಕೊಬೋದು. ದ ಎಕ್ಸಂಪ್ಷನ್ ಲಿಮಿಟ್ ಈಸ್ ಅಪ್ ಟು ₹25,000. ಆ್ಯಂಡ್ ಇನ್ ಕೇಸ್ ಆಫ್ ಅವರ ಪೇರೆಂಟ್ಸ್ ಕೂಡ ಇದ್ದಾರೆ ಅಂತ ಅಂದ್ಕೊಳ್ಳಿ, ಆಯಿತಾ. ಸೊ ಏನು ಸೆಲ್ಫ್ ಮತ್ತು ಫ್ಯಾಮಿಲಿಗೆ ಬರುವಂಥದ್ದು ಡಿಡಕ್ಷನ್ ನಾವು ತಿಳ್ಕೊಂಡ್ವಿ 25,000. ಓಕೆ, ಈ ಅಮೌಂಟ್ ನಮಗೆ ಗೊತ್ತಾಗಿದೆ 25,000. ಅವರಿಗೆ ಅಡಿಷನಲ್ ಡಿಡಕ್ಷನ್ ಸಿಗುತ್ತೆ ಇನ್ ಕೇಸ್ ಆಫ್ ಅವರ ಪೇರೆಂಟ್ಸ್ ಕೂಡ ಇದ್ದಾರೆ ಅಂದರೆ. ಪೇರೆಂಟ್ಸ್ ಮೇ ಬಿ ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್.
ಓಕೆ, ಪೇರೆಂಟ್ಸ್ ಅವರಿಗೆ ಡಿಪೆಂಡೆಂಟ್ ಆಗಿರಬಹುದು ಅಥವಾ ಇಂಡಿಪೆಂಡೆಂಟ್ ಆಗಿ ಕೂಡ ಇರ್ಬೋದು. ಆದರೂ ಪೇರೆಂಟ್ಸ್ನ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕ್ಲೈಮ್ ಮಾಡ್ಕೊಬಹುದು. ಓಕೆ, ಇನ್ ಕೇಸ್ ಆಫ್ ಅವರ ಪೇರೆಂಟ್ಸ್ ಬಿಲೋ 60 ಇಯರ್ಸ್ ಇದ್ದಾರೆ ಅನ್ನೋದಾದರೆ ಅವರಿಗೆ ನಾವು ಎಷ್ಟು ಕ್ಲೈಮ್ ಮಾಡ್ಕೊಬೋದು? 25,000 ರುಪೀಸ್ ಕ್ಲೈಮ್ ಮಾಡ್ಕೊಬೋದು. ಓಕೆ, ಅಂದರೆ ಟೋಟಲ್ 50,000 ರುಪೀಸನ್ನು ಕ್ಲೈಮ್ ಮಾಡಬಹುದು ಇನ್ ಕೇಸ್ ಆಫ್ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಇನ್ಕ್ಲೂಡಿಂಗ್ ಪೇರೆಂಟ್ಸ್ ಬಿಲೋ 60 ಇಯರ್ಸ್ ಆಫ್ ಏಜ್. ಓಕೆ, ಆ್ಯಸ್ ಯೂಶುವಲ್ ಹೆಲ್ತ್ ಚೆಕಪ್ ಸಿಗುತ್ತೆ ಅವ್ರಿಗೆ 5,000. ಎಗೇನ್ ಇಲ್ಲಿ 50,000 ಏನು ಎಕ್ಸಂಪ್ಷನ್ ಲಿಮಿಟ್ ಇದೆ ಅದು ಕ್ರಾಸ್ ಆಗಬಾರ್ದು. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಬ್ಬ ಇಂಡಿವಿಜುವಲ್ ಇದ್ದಾನೆ ಅನ್ನೋದಾದರೆ ಅವನಿಗೆ ಅಥವಾ ಅವರ ಸ್ಪೌಸಿಗೆ ಅಥವಾ ಅವರ ಡಿಪೆಂಡೆಂಟ್ ಮಕ್ಕಳಿಗೆ ಎಲ್ಲರಿಗೂ ಸೇರಿ ಯಾವುದಾದ್ರು ಮೆಡಿಕಲ್ ಇನ್ಶೂರೆನ್ಸ್ ಇದೆ ಅಂದರೆ, ಮೆಡಿಕಲ್ ಇನ್ಶೂರೆನ್ಸ್ನ ಕಟ್ತಾ ಇದ್ದಾರೆ ಅಂದರೆ ಅವರಿಗೆ ಯಾರಿಗಾದರೂ ಅದರ ಒಂದು ಎಕ್ಸಂಪ್ಷನ್ನ ತೊಗೊಬೋದು ಅಪ್ ಟು ದ ಲಿಮಿಟ್ 25,000. ಓಕೆ, ಇನ್ ಕೇಸ್ ಆಫ್ ಅವರ ಪೇರೆಂಟ್ಸ್ಗೂ ಕೂಡ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅನ್ನು ತೊಗೊಬೋದು. ದಿಸ್ ಈಸ್ ಅ ಅಡಿಷನಲ್ ಡಿಡಕ್ಷನ್ ಆಫ್ ₹25,000 ಫಾರ್ ಬಿಲೋ ದಿ ಏಜ್ ಆಫ್ 60 ಇಯರ್ಸ್. ಅಂದರೆ ಅವರ ಪೇರೆಂಟ್ಸ್ 60 ವರ್ಷಕ್ಕಿಂತ ಕಡಿಮೆ ಇದ್ದರೆ 25,000 ರುಪೀಸ್ ಅಡಿಷನಲ್ ಡಿಡಕ್ಷನ್ ಸಿಗುತ್ತೆ. ಓಕೆ, ಇನ್ ಕೇಸ್ ಆಫ್ ಸೆಲ್ಫ್ ಆ್ಯಂಡ್ ಇಸ್ ಫ್ಯಾಮಿಲಿ ಅದು 25,000 ಗೊತ್ತಿದೆ. ಅವರ ಪೇರೆಂಟ್ಸ್ ಏನಾದರೂ ಎಬೋ 60 ಇಯರ್ಸ್ ಇದ್ದರೆ ಅಂದರೆ ಸೀನಿಯರ್ ಸಿಟಿಸನ್ ಆಗಿದ್ದರೆ ಅವರಿಗೆ ಎಲ್ಲಿವರೆಗೂ ಕ್ಲೈಮ್ ಮಾಡ್ಕೊಬೋದು ಅಂದರೆ 50,000ವರೆಗೂ ಕ್ಲೈಮ್ ಮಾಡ್ಕೊಬೋದು. ಆಯಿತಾ? ಸೊ ಬಿಲೋ 60 ಇಯರ್ಸ್ ಆಫ್ ಪೇರೆಂಟ್ಸ್ ಇದ್ದರೆ 25,000, ಎಬೋ 60 ಇಯರ್ಸ್ ಆಫ್ ಪೇರೆಂಟ್ಸ್ ಇದ್ದಾರೆ ಅಂದರೆ 50,000 ಕ್ಲೈಮ್ ಮಾಡ್ಕೊಬಹುದು. ಓಕೆ, ಅಂದರೆ ಟೋಟಲ್ ಡಿಡಕ್ಷನ್ ಎಷ್ಟು ತೊಗೊಬೋದು ಫಾರ್ ಈಸ್ ಅಂದರೆ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಸೀನಿಯರ್ ಸಿಟಿಸನ್ ಪೇರೆಂಟ್ಸ್ ಒಟ್ಟು 75,000 ಅವರು ಕ್ಲೈಮ್ ಮಾಡ್ಕೊಬೋದು. ಆ್ಯಸ್ ಯೂಶುವಲ್ ಹೆಲ್ತ್ ಚೆಕಪ್ ಎಕ್ಸಂಪ್ಷನ್ಸ್ ಇದೆ. ಈ 5,000 ಈ 25,000 ಒಳಗೇನೆ ಬರಬೇಕಾಗತ್ತೆ. ಆಯಿತಾ? ಈ ಲಿಮಿಟನ್ನು ಕ್ರಾಸ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಟೋಟಲ್ 75,000 ಅಂತ ಕೊಟ್ಟಿರೋದು. ಓಕೆ, ಇಲ್ಲಿ 75,000 ಎಕ್ಸಂಪ್ಷನ್ ಲಿಮಿಟ್ ಇದೆ, ಇಲ್ಲಿ 5,000 ಹೆಲ್ತ್ ಚೆಕಪ್ ಇದೆ. ಬಟ್ ಹೆಲ್ತ್ ಚೆಕಪ್ ಕೂಡ ಕನ್ಸಿಡರ್ ಮಾಡ್ಬೋದು, ಈ ಎಕ್ಸಂಪ್ಷನ್ ಲಿಮಿಟ್ ತೊಗೊಬೋದು. ಬಟ್ ಟೋಟಲ್ 75,000 ಏನು ಎಕ್ಸಂಪ್ಷನ್ ಲಿಮಿಟ್ ಇದೆ ಅದು ಕ್ರಾಸ್ ಆಗಬಾರ್ದು. ಆಯಿತಾ? ಸೊ ಇದು ಈ 3 ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಮ್ ಟು ದಿ ಲಾಸ್ಟ್ ಪಾಯಿಂಟ್. ಇನ್ ಕೇಸ್ ಫಾರ್ ಸೆಲ್ಫ್ ಅಂದರೆ ಸೊ ಏನು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ ಅವನು ಕೂಡ ಸೀನಿಯರ್ ಸಿಟಿಸನ್ ಇರ್ತಾರೆ ಅಂದ್ಕೊಳ್ಳಿ, ಅಂದರೆ ಎಬೋ 60 ಇಯರ್ಸ್ ಇರ್ತಾರೆ ಅಂದ್ಕೊಳ್ಳಿ. ಆಯಿತಾ? ಮತ್ತು ಅವರ ಫ್ಯಾಮಿಲಿ ಅಂದರೆ ಸ್ಪೌಸ್, ಚಿಲ್ಡ್ರನ್ ಯಾರಿಗಾದರೂ ಇರ್ಬೋದು, ಇನ್ಕ್ಲೂಡಿಂಗ್ ಸೀನಿಯರ್ ಸಿಟಿಸನ್ ಪೇರೆಂಟ್ಸ್. ಓಕೆ, ಮತ್ತು ಅವರ ಪೇರೆಂಟ್ಸು ಕೂಡ ಎಬೋ 60 ಇಯರ್ಸ್ ಇದ್ದಾರೆ ಅಂದರೆ ಸಿಂಪಲ್ ಆಗಿ ಇಂಡಿವಿಜುವಲ್ ಮತ್ತು ಅವರ ಪೇರೆಂಟ್ಸ್ ಇಬ್ಬರೂ ಕೂಡ ಎಬೋ 60 ಇಯರ್ಸ್ ಇದ್ದಾರೆ ಅಂದರೆ ಅವರು ಸೀನಿಯರ್ ಸಿಟಿಸನ್ ಇದ್ದಾರೆ ಅಂದರೆ ಅವರು ಇಬ್ಬರಿಗೂ 50,000 ಪ್ಲಸ್ 50,000 ಒಟ್ಟು 1,00,000ವರೆಗೂ ಎಕ್ಸೆಂಪ್ಷನನ್ನು ತೊಗೊಬೋದು ಅಂಡರ್ ಸೆಕ್ಷನ್ 80D. ಓಕೆ, ಆ್ಯಂಡ್ ಮೆಡಿಕಲ್ ಹೆಲ್ತ್ ಚೆಕಪ್ 5,000. ದ ಟೋಟಲ್ ಸೀಲಿಂಗ್ ಲಿಮಿಟ್ ಈಸ್ 1,00,000. ಅಂದರೆ ಸೊ ಇದು ನಿಮ್ಗೆ ಏನು ಹೇಳ್ತಿದೆ ಅಂದರೆ ಈಗ ಒಬ್ಬ ಇಂಡಿವಿಜುವಲ್ ಇದ್ದಾನೆ, ಅವನ ಫ್ಯಾಮಿಲಿ ಅಂದರೆ ಸ್ಪೌಸು ಮತ್ತು ಡಿಪೆಂಡೆಂಟ್ ಚಿಲ್ಡ್ರನ್ನಿಗೆ ಅವರ ಏಜು 60 ಇಯರ್ಸ್ ಒಳಗಿದೆ ಅಂದರೆ 25,000 ಕ್ಲೈಮ್ ಮಾಡ್ಕೊಬೋದು. ಇನ್ ಕೇಸ್ ಆಫ್ ಅವರ ಪೇರೆಂಟ್ಸು ಕೂಡ ಇನ್ಕ್ಲೂಡ್ ಮಾಡ್ಕೊತಾರೆ ಅಂದರೆ ಅಡಿಷನಲ್ 25,000 ರುಪೀಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಇನ್ ಕೇಸ್ ಆಫ್ ಅವರ ಪೇರೆಂಟ್ಸ್ ಏನಾದರೂ ಎಬೋ 60 ಇಯರ್ಸ್ ಇದ್ದಾರೆ ಅಂದರೆ ಅಡಿಷನಲ್ 50,000 ರುಪೀಸ್ ಅವರು ಎಕ್ಸೆಂಪ್ಷನನ್ನು ಕ್ಲೈಮ್ ಮಾಡ್ಕೊಬೋದು. ಇನ್ ಕೇಸ್ ಆಫ್ ಇಂಡಿವಿಜುವಲ್ ಮತ್ತು ಅವನ ಪೇರೆಂಟ್ಸ್ ಇಬ್ಬರು ಕೂಡ ಸೀನಿಯರ್ ಸಿಟಿಸನ್ ಇದ್ದಾರೆ, ಎಬೋ 60 ಇಯರ್ಸ್ ಇದ್ದಾರೆ ಅಂದರೆ ಒಟ್ಟು 1,00,000ವರೆಗೂ ಕ್ಲೈಮ್ ಮಾಡ್ಕೊಬೋದು. ಓಕೆ, ದಿಸ್ ಈಸ್ ರಿಲೇಟೆಡ್ ಟು ಯುವರ್ 80D ಡಿಡಕ್ಷನ್ಸ್. ಓಕೆ, ಇನ್ ರೆಸ್ಪೆಕ್ಟ್ ಆಫ್ HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಸೊ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ನಿಮಗೆ ಎನಿ ಮೆಂಬರ್ ಆಫ್ ದಿ ಫ್ಯಾಮಿಲಿ ಕ್ಯಾನ್ ಟೇಕ್ ಡಿಡಕ್ಷನ್. ಆಯಿತಾ?
ಸೊ ಕರ್ತ ಇರ್ತಾನೆ ಹೆಡ್ ಆಫ್ ದಿ ಫ್ಯಾಮಿಲಿ, ಮತ್ತು ಅವನ ಅಂಡರ್ ಸೊ ಮಕ್ಕಳು ಮೊಮ್ಮಕ್ಕಳು ಈ ರೀತಿ ಅವ್ರದ್ದೊಂದು ಫ್ಯಾಮಿಲಿ ಇರುತ್ತೆ. ಸೊ ಜಾಯಿಂಟ್ ಫ್ಯಾಮಿಲಿ ವಿ ಕಾಲ್ಡ್ ಆಸ್ ಅನ್ HUF. ಸೊ ಅದರಲ್ಲಿ ಅವರು ಕೂಡ ಬಿಲೋ 60 ಇಯರ್ಸ್ ಇದ್ದಾರೆ ಅಂದರೆ 25,000 ರುಪೀಸನ್ನು ಕ್ಲೈಮ್ ಮಾಡ್ಕೊಬಹುದು. ಇನ್ ಕೇಸ್ ಎಬೋ 60 ಇಯರ್ಸ್ ಇದ್ದಾರೆ ಅಂದರೆ ಏನು ಕರ್ತ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಎಬೋ 60 ಇಯರ್ಸ್ ಇದ್ದಾರೆ ಅಂದರೆ ಅವರು 50,000 ರುಪೀಸನ್ನು ಕ್ಲೈಮ್ ಮಾಡ್ಕೊಬೋದು. ಸೇಮ್ ಆ್ಯಸ್ ಇಟ್ ಈಸ್ ಇದೇ ಟೇಬಲ್, ಬಟ್ ಇಲ್ಲಿ ಸೆಲ್ಫ್ ಅನ್ನೋ ಕಡೆ ಏನಾಗುತ್ತೆ ಕರ್ತ ಅಂತ ಬರುತ್ತೆ. ಓಕೆ, ಆ್ಯಂಡ್ ಒಂದು ನೋಟ್ ನೆನ್ಪಿಟ್ಕೊಳ್ಳಿ, ಡಿಡಕ್ಷನ್ ಈಸ್ ಅಲೋಡ್ ಓನ್ಲಿ ಇಫ್ ಅಮೌಂಟ್ ಡೆಪಾಸಿಟ್ ಅದರ್ ದ್ಯಾನ್ ಕ್ಯಾಶ್. ಅಂದರೆ ಈ ಏನು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇದೆ ಅಲ್ಲ, ಅದು ಡೆಪಾಸಿಟ್ ಮಾಡಿರಬೇಕು, ಅಂದರೆ ಬೈ ಚೆಕ್ ಮೂಲಕ ಅಥವಾ ಬ್ಯಾಂಕ್ನಲ್ಲಿ ಅದಾಗದೆ ಕಟ್ಟಾಗೋ ರೀತಿ ಮಾಡಿರಬೇಕು. ಇನ್ ಕೇಸ್ ಆಫ್ ಅವ್ರಿಗೆ ಕ್ಯಾಶನ್ನು ಕೊಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ನಾಟ್ ಅಲೋಡ್. ಬಟ್ ಹೆಲ್ತ್ ಚೆಕಪ್ ಏನು 5,000 ಇದೆ, ಇಟ್ ಮೇ ಬಿ ಇನ್ ಕ್ಯಾಶ್ ಫಾರ್ಮಲ್ಲೂ ಕೂಡ ಅವರು ಮಾಡ್ಕೊಂಡಿರ್ಬೋದು. ಓಕೆ, ಹೆಲ್ತ್ ಚೆಕಪ್ನ 5,000 ಕ್ಯಾಶ್ ಕೊಟ್ಟವರು ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅಂದರೆ ಸೊ ಅದನ್ನು ಕನ್ಸಿಡರ್ ಮಾಡ್ತೀವಿ. ಓಕೆ, ದಿಸ್ ಈಸ್ ರಿಲೇಟೆಡ್ ಟು 80D ಡಿಡಕ್ಷನ್ಸ್. ಒನ್ಸ್ ರೀಕಾಲ್ ಮಾಡ್ತೀನಿ, 80D ಡಿಡಕ್ಷನ್ಸ್ ಇಟ್ ಈಸ್ ರಿಲೇಟೆಡ್ ಟು ಡಿಡಕ್ಷನ್ ಅಲೋಡ್ ಫಾರ್ ದಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್. It is applicable to individual as well as HUF. Okay, in case of individual, the amount is 25,000 for his and his spouse and his dependent children. He can also claim additional deduction of rupees 25,000 for his parents. In case of ಅವರ ಪೇರೆಂಟ್ಸ್ ಏನಾದರೂ ಎಬೋ 60 ಇಯರ್ಸ್ ಇದ್ದಾರೆ ಅಂದರೆ ಅವರು 50,000 ಕ್ಲೈಮ್ ಮಾಡ್ಕೊಬೋದು. ಅಂದರೆ ಅಡಿಷನಲ್ 25,000 ಪ್ಲಸ್ 50,000 ಕ್ಲೈಮ್ ಮಾಡ್ಬೋದು. ಇನ್ ಕೇಸ್ ಆಫ್ ಇಂಡಿವಿಜುವಲ್ ಆ್ಯಸ್ ವೆಲ್ ಆ್ಯಸ್ ಅವರ ಪೇರೆಂಟ್ಸ್ ಎಬೋ 60 ಇಯರ್ಸ್ ಇದ್ದಾರೆ ಇಬ್ಬರು ಅಂದಾಗ ಅವರು 50,000 ಪ್ಲಸ್ 50,000 ಒಟ್ಟು 1,00,000 ರುಪೀಸನ್ನು ಕ್ಲೈಮ್ ಮಾಡ್ಕೊಬೋದು. HUF ಅಂದರೆ ಎನಿ ಫ್ಯಾಮಿಲಿ ಮೆಂಬರ್ ಕ್ಲೈಮ್ ಮಾಡ್ಕೊಬೋದು. ಇನ್ ಕೇಸ್ ಆಫ್ ಅವ್ರ ಏಜ್ ಬಿಲೋ ಇದೆ ಅಂದರೆ ಬಿಲೋ 60 ಇಯರ್ಸ್ ಇದೆ ಅಂದರೆ 25,000, ಎಬೋ 60 ಇಯರ್ಸ್ ಇದೆ ಅಂದರೆ 50,000 ಕ್ಲೈಮ್ ಮಾಡ್ಕೊಬೋದು. ಹಾಗೂ ಈ ಹೆಲ್ತ್ ಚೆಕಪ್ ಏನಿದೆ 5,000 ಕೂಡ ಅವರು ಕ್ಲೈಮ್ ಮಾಡ್ಕೊಬೋದು. ಥ್ಯಾಂಕ್ ಯು.